ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಮತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ದಿನಾಚರಣೆ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ನ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್, ಹರಿಹರ ಶಾಸಕ ಬಿಪಿ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ ರವಿಕುಮಾರ್ ದೇಶದ ಸರ್ವತೋಮುಖ ಅಭಿವೃದ್ಧಿ ಧ್ಯೇಯವನ್ನಾಗಿಸಿಕೊಂಡು ದೇಶ ಹಾಗೂ ವಿದೇಶಗಳೆಲ್ಲೆಡೆ ಭಾರತದ ಗೌರವ, ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವಲ್ಲಿ ಬಿಜೆಪಿ ಮಹತ್ವದ ಪಾತ್ರ ವಹಿಸಿದೆ ಎಂದು ತಿಳಿಸಿದರು. ಇವತ್ತಿನ ನಾಯಕರು ಯಾರಪ್ಪ ಅಂತ ಹೇಳಿದ್ರೆ ಇಬ್ಬರು ಜೋಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾರು? ನರೇಂದ್ರ ಮೋದಿಜಿ ಮತ್ತೆ ಅಮಿತ್ ಶಾ. ಅವರಿಬ್ಬರು ಜೋಡಿನೂ ಹಂಗೆ ಇದೆ. ಜಿಎಂ ಸಿದ್ದೇಶ್ವರ್ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಬೂತ್ ಮಟ್ಟದಿಂದ ಶ್ರಮಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ನಲ್ಲಿ ಈಗಾಗಲೇ 2 ಅಧಿಕಾರ ಇದೆ. ಇನ್ನೊಂದು ಅಧಿಕಾರಕ್ಕೆ ಒಂದೇ ಮನೆಗೆ ಆತರ ಕೊಡ್ತಾ ಇದ್ದಾರೆ. ನಾನು ಒಬ್ಬ ಲೋಕಸಭಾ ಸದಸ್ಯರಾಗಿದ್ದರೋ ರಿಟೈರ್, ನಮ್ಮ ಮನೆಗೆ ಒಂದೇ ಅಧಿಕಾರ, ನೀವೆಲ್ಲ ಮನಸ್ಸು ಮಾಡಿದ್ರೆ ಒಂದೇ ಅಧಿಕಾರ ಸಿಗೋದು ನಮ್ಮ ಮನೆಗೆ.